ನೋಡಿ, ರೈತರಿಗೆ ನಾವು ಯಾಕೆ ಯೂರಿಯಾ ಆಗಿರ್ಬೋದು, DAP ಆಗಿರ್ಬೋದು ಅಥವಾ ಕೆಮಿಕಲ್ ಗೊಬ್ಬರಗಳನ್ನು ಬಳಸಬೇಡಿ ಅಂತ ಹೇಳ್ತೀವಿ ಅಂದರೆ, ಎರೆಹುಳುನ ರೈತ ಮಿತ್ರ ಅಂತಾರೆ. ನಾನು ನಿಮ್ಗೆ ಜಸ್ಟ್ ಒಂದು ಸ್ವಲ್ಪ ಯೂರಿಯಾನ ಹಾಕಿ ತೋರಿಸ್ತೀನಿ ಯಾವ ರೀತಿ ಆಗುತ್ತೆ ಅಂತ ನೋಡಿ. ನೋಡಿ ಅಲ್ಲಿ ನೋಡಿ ಯಾವ ರೀತಿ. ದಯವಿಟ್ಟು ಕ್ಷಮಿಸಿ, ನೀರಿಗೆ ಹಾಕ್ತಾ ಇದ್ದೀವಿ. ಸೊ ಇಷ್ಟು ಇಂಪ್ಯಾಕ್ಟ್ ಅನ್ನೋದು ಇರುತ್ತೆ. ಯೂರಿಯಾ ಆಗಿರ್ಬೋದು, DAP ಆಗಿದ್ರೆ ಮಣ್ಣಿನ ಫಲವತ್ತತೆ ಅನ್ನೋದು ಕಂಪ್ಲೀಟ್ಲಿ ಆ್ಯಡ್ ಆಗ್ತಿರುತ್ತೆ. ಭೂಮಿ ಅನ್ನೋದಕ್ಕಿಂತ ನೀವು ಒಂದು ಕೆಮಿಕಲ್ ಫ್ಯಾಕ್ಟ್ರಿನ ಮಾಡ್ತಿರ್ತೀರಾ. ಅದೇ ಎರೆಹುಳುಗಳಿಗೆ ಆರ್ಗ್ಯಾನಿಕ್ ಗೊಬ್ಬರವನ್ನು ಹಾಕ್ತಿದ್ದೀವಿ. ನೋಡಿ ಏನಾದರೂ ಚೇಂಜಸ್ ಆಯ್ತಾ? ನಾರ್ಮಲ್ ಆಗೇ ಇದ್ದಾವೆ. ಆವಾಗಲೇ ಏನಾಯ್ತು ಹೇಳಿ, ನೋಡಿ ಓಡಾಡ್ಕೊಂಡಿದ್ದಾವೆ. ಎಷ್ಟು ಆಕ್ಟಿವ್ ಆಗುತ್ತೆ ಅಂದರೆ, ಇನ್ನೊಂದು ಇದು ಕೂಡ ಹಾಕಿ ನೋಡ್ತೀನಿ, ಆರ್ಗ್ಯಾನಿಕ್ ಗೊಬ್ಬರನೇ. ಒಂದು ನಿಮಿಷ ನೋಡಿ, ಆರಾಮಾಗಿ ಅದ್ರ ಪಾಡ್ಗೆ ಅದಿದೆ. ಇವು ಯೂರಿಯಾ DAP ಹಾಕೋದ್ರಿಂದ ಈ ರೀತಿ ಎರೆಹುಳುಗಳೆಲ್ಲ ಸಾಯ್ತಿರುತ್ತೆ. ಸೊ ಅದಕ್ಕೆ ಹೇಳೋದು ರೈತರಿಗೆ, ಆದಷ್ಟು ಆರ್ಗ್ಯಾನಿಕ್ ಗೊಬ್ಬರಗಳನ್ನು ಬಳಸಿ. ನೀವೇ ಮನೆಯಲ್ಲಿ ತಿಪ್ಪೆ ಗೊಬ್ಬರ ಆಗಿರ್ಬೋದು, ಎರೆಹುಳು ಗೊಬ್ಬರ ಆಗಿರ್ಬೋದು, ಅಥವಾ ಕೋಳಿ ಗೊಬ್ಬರ ಆಗಿರ್ಬೋದು, ನೋಡಿ ಈಗಲೂ ಕೂಡ ಆಕ್ಟಿವ್ ಆಗೇ ಇದ್ದಾವೆ. ನೀವು ನೋಡಿ ಆ ಮಣ್ಣು ಇದ್ರೊಳಗಡೆ ಹೋಗ್ತಾ ಇರುತ್ತೆ. ಇಲ್ಲಿ ನೋಡಿ, ನಾನು ನಿಮ್ಗೆ ತೋರಿಸ್ತೀನಿ ಯಾಕೆ ನಾವು ಅಲ್ಲಿ ನೋಡಿ ಅಷ್ಟು ಗೊಬ್ಬರ ಹಾಕಿದ್ರು ಕೂಡ ಆ ಎರೆಹುಳುಗೆ ಏನು ಎಫೆಕ್ಟ್ ಆಗಿಲ್ಲ. ಅದ್ರೊಳಗಡೆ ಇನ್ನೂ ಒಳಗಡೆ ಹೋಗ್ತವೆ. ಎರೆಹುಳುಗಳು ಆಹಾರ ಸಿಕ್ಕಂಗೆ ಇವು ಆರ್ಗ್ಯಾನಿಕ್ ಗೊಬ್ಬರ ಅನ್ನೋದು. ಸೊ ನಾನು ಅದಕ್ಕೆ ರೈತರಿಗೆ ಎಷ್ಟಾಗುತ್ತೋ ಅಷ್ಟು ಈ ವಿಡಿಯೋನ ಶೇರ್ ಮಾಡಿ. ದಯವಿಟ್ಟು ಇನ್ನು ಮುಂದೆ ಆದರೂ ಕೆಮಿಕಲ್ ಗೊಬ್ಬರಗಳನ್ನು ಬಳಸೋದನ್ನ ಕಡಿಮೆ ಮಾಡಿ. ಇದು DRK ಅಗ್ರೋ ಪ್ರಾಡಕ್ಟ್ಸ್ ಅಂತ ಆರ್ಕಾ ಸೂಕ್ಷ್ಮಾಣು ಜೀವಿಗಳ ಮಿಶ್ರಣ. ಅಂದರೆ ಇದರಲ್ಲಿ ಸೂಕ್ಷ್ಮಾಣು ಜೀವಿಗಳು ಹೆಚ್ಚಿರುತ್ತೆ. ಸೊ ಇದನ್ನ ಲಿಕ್ವಿಡ್ಗೆ ಮಿಕ್ಸ್ ಮಾಡ್ಕೊಂಡು ನೀವು ಕೊಡೋದ್ರಿಂದ ಈ ರೀತಿ ಎರೆಹುಳುಗಳ ಸಂಖ್ಯೆ ಅನ್ನೋದು ಜಾಸ್ತಿ ಆಗುತ್ತೆ, ಮಣ್ಣಿನ ಫಲವತ್ತತೆ ಅನ್ನೋದು ಜಾಸ್ತಿ ಆಗುತ್ತೆ. ಇವ್ರದ್ದು ಲಿಕ್ವಿಡ್ ಫಾರ್ಮಲ್ಲೂ ಬರುತ್ತೆ, ಮತ್ತೆ ಈ ರೀತಿ ಸಾಲಿಡ್ ಫಾರ್ಮಲ್ಲೂ ಕೂಡ ಬರುತ್ತೆ. ಇದು 147 ರೂಪಾಯಿ ಇದೆ, ಇದು 273 ರೂಪಾಯಿ ಇದೆ. ಒಂದು ಸಲ ಬಳಸಿ ನೋಡಿ, ನಿಮಗೆ ವಿತಿನ್ 1.5 ಮಂತ್ to 3 ಮಂತ್ಸ್ ಒಳಗಡೆ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ. ಮತ್ತೆ ಇದು 147 ರೂಪಾಯಿ ಏನಿದೆಯೋ ಇದನ್ನ ನೀವು ಟೆರೆಸ್ ಗಾರ್ಡನಿಂಗ್ ಅಲ್ಲೂ ಕೂಡ ಬಳಸ್ಬೋದು. ಜಸ್ಟ್ ಒಂದು ಜಗ್ಗು ಅಥವಾ ಅರ್ಧ ಜಗ್ಗು ಅಥವಾ ಸ್ವಲ್ಪ ನೀರನ್ನು ಕೊಡ್ತಾ ಇರೋದ್ರಿಂದ ಗಿಡಗಳ ಇಳುವರಿ ಅನ್ನೋದು ಜಾಸ್ತಿ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ, ನಿಮಗೆ ಒಂದು ಗ್ಲೋ ಬರುತ್ತೆ. ಮತ್ತೆ ಇದನ್ನ ತಗೊಳ್ಳೋದ್ರಿಂದ ನೀವು ಇದನ್ನ ನೀರಿಗೆ ಹಾಕ್ಬಿಟ್ಟು ಸ್ಪ್ರೇ ಮಾಡ್ಬೋದು ಗಿಡಗಳಿಗೆ. 1 ಲೀಟರ್ಗೆ ಒಂದು 10 ml ಮಿಕ್ಸ್ ಮಾಡ್ಕೊಂಡು ನೀವು ಗಿಡಗಳಿಗೆ ಸ್ಪ್ರೇ ಮಾಡೋದ್ರಿಂದ ಗಿಡಗಳಲ್ಲಿ ಈ ವೈಟ್ ಪ್ಯಾಚಸ್ ಅಂತ ಬರುತ್ತಲ್ವಾ, ಅಥವಾ ಏನು ಬೇರೆ ಹುಳುಗಳೆಲ್ಲ ಬಂದು ತಿಂತಿರುತ್ತೋ ಅದೆಲ್ಲ ಕಡಿಮೆ ಆಗುತ್ತೆ. ಸೊ ನಾನು ಜನಗಳಿಗಾಗಿರ್ಬೋದು, ರೈತರಿಗಾಗಿರ್ಬೋದು ಏನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂದರೆ, ಇದನ್ನ ಡೆವಲಪ್ ಮಾಡಿರುವಂಥದ್ದು ಸೆಂಟ್ರಲ್ ಗೌರ್ಮೆಂಟ್ನ IIHR ಅವರು. ಸೊ 100% ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಅನ್ನೋದು ಜಾಸ್ತಿ ಆಗುತ್ತೆ, ಮಣ್ಣಿನ ಫಲವತ್ತತೆ ಅನ್ನೋದು ಜಾಸ್ತಿ ಆಗುತ್ತೆ. ಇದು 147 ರೂಪಾಯಿ ಇದೆ, ಇದು 273 ರೂಪಾಯಿ ಇದೆ. ಒಂದು ಸಲ ತಗೊಂಡು ನೋಡಿ ನೀವು. ಟೆರೆಸ್ ಗಾರ್ಡನಿಂಗು ಅಥವಾ ಪಾಟು ಏನಕ್ಕಾದ್ರೂ ಆಗಲಿ, ಹೊಲಕ್ಕೆ ಅಡಿಕೆಗಾಗಿರ್ಬೋದು, ತೆಂಗಾಗಿರ್ಬೋದು, ತರಕಾರಿ ಬೆಳೆಗಳಿಗಾಗಿರ್ಬೋದು, ಅಥವಾ ಮಾವುಗಾಗಿರ್ಬೋದು, ಜಸ್ಟ್ ನೀವೊಂದು ಇದನ್ನ 100 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಿಕೊಂಡು ಒಂದು 2-3 ಲೀಟರ್ ನೀರಿಗೆ ಕೊಡಿ. 100% ನಿಮಗೆ 20 ರಿಂದ 30% ಇಳುವರಿ ಅನ್ನೋದು ಜಾಸ್ತಿ ಆಗುತ್ತೆ. ಅಂಡ್ ರೋಗ ನಿರೋಧಕ ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ. ಆದರೆ ಜನಗಳು ಒಂದು ಗಮನದಲ್ಲಿ ಇಟ್ಕೋಬೇಕು, ಏನಪ್ಪಾ ಅಂದರೆ, ನೀವು ಇದನ್ನು ಅಪ್ಲೈ ಮಾಡೋಕೆ ಒಂದು ವಾರದ ಮೊದಲು ಯಾವುದೇ ಕಾರಣಕ್ಕೂ DAP, ಯೂರಿಯಾ, ಕೆಮಿಕಲನ್ನು ಅಪ್ಲೈ ಮಾಡಿರಬಾರ್ದು. ಒಂದು ವಾರ ಕೂಡ ಆದ ನಂತರ ಕೂಡ ಅಪ್ಲೈ ಮಾಡಬಾರ್ದು. ಏನಕ್ಕಂದರೆ ಇದು ಸೂಕ್ಷ್ಮಾಣುಜೀವಿಗಳು ತುಂಬ ಸೆನ್ಸಿಟಿವ್ ಇರ್ತವೆ. ಸೊ ಯಾವಾಗ ನೀವು ಇದನ್ನು ಯೂರಿಯಾ, DAP ಅಥವಾ ಇದಕ್ಕೆ ಮಿಕ್ಸ್ ಆಗುತ್ತೋ ಇದು ಸಾಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಜನಗಳು ಎಷ್ಟಾಗುತ್ತೋ ಅಷ್ಟು ಈ ವಿಡಿಯೋನ ಎಲ್ಲ ರೈತರಿಗೂ ಶೇರ್ ಮಾಡಿ, ರೈತರಿಗೂ ತುಂಬ ಉಪಯೋಗ ಆಗಲಿ. ಆದಷ್ಟು ಇನ್ಮುಂದೆ ಆದರೂ ಕೆಮಿಕಲ್ ಗೊಬ್ಬರಗಳನ್ನು ಕಡಿಮೆ ಮಾಡಿ. ನಾನು ಲೈವಲ್ಲಿ ಎಕ್ಸಾಂಪಲ್ ತೋರಿಸಿದ್ನಲ್ವಾ, ಯೂರಿಯಾ ಆಗಿರ್ಬೋದು, DAP ಆಗಿರ್ಬೋದು, ಅಥವಾ ಪೊಟ್ಯಾಶ್ ಆಗಿರ್ಬೋದು ಹಾಕಿದ್ರೆ ಎರೆಹುಳುಗಳು ಯಾವ ರೀತಿ ಸಾವನ್ನಪ್ತವೆ ಅಂತ. ಸೊ ದಯವಿಟ್ಟು ಈ ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ. ರೈತ ಮಿತ್ರ ಅಂತ ಎರೆಹುಳನ್ನ ಸುಮ್ಮನೆ ಕೊರೆಯೋದಿಲ್ಲ. ಸೊ ಆ ಎರೆಹುಳುಗಳಿಗೆ ನಾವು ಆಹಾರವನ್ನು ಕೊಡಬೇಕು, ಈ ರೀತಿ ಸೂಕ್ಷ್ಮಾಣು ಜೀವಿಗಳನ್ನು ಕೊಟ್ಟು. ಆದರೆ ನಾವೇನು ಮಾಡ್ತಿದ್ದೀವಿ, ಅದನ್ನು ಸಾಯಿಸ್ಬಿಟ್ಟು ಭೂಮಿಯನ್ನು ಒಂದು ಕೆಮಿಕಲ್ ಫ್ಯಾಕ್ಟ್ರಿಯಾಗಿ ತಯಾರು ಮಾಡ್ತಿದ್ದೀವಿ. ಆದಷ್ಟು ಹೊಲದ ಸುತ್ತಲೂ ಕೂಡ ಗ್ಲಿರಿಸಿಡಿ ಆಗಿರ್ಬೋದು, ಅಗಸೆ ಆಗಿರ್ಬೋದು, ನುಗ್ಗೆ, ಆ ರೀತಿ ಹಸಿರೆಲೆ ಗೊಬ್ಬರಗಳನ್ನು ತಯಾರು ಮಾಡ್ಕೊಳ್ಳಿ. ಅಥವಾ ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರ ಈ ಥರದನ್ನು ಕೊಡಿ. ಇನ್ ಕೇಸ್ ಅವ್ಯಾವೂ ಆಗಿಲ್ಲ ಅಂದರೆ ಜೀವಾಮೃತ ಆಗಿರ್ಬೋದು, ಘನಾಮೃತ ಆಗಿರ್ಬೋದು, ಈ ಥರದನ್ನು ಕೊಡಿ. ನಿಮ್ಗೆ ಅವಾಗಿಲ್ಲ ಅಂದರೆ ಈ ರೀತಿ ಆರ್ಕಾ ಸೂಕ್ಷ್ಮಾಣು ಜೀವಿಗಳ ಮಿಶ್ರಣವನ್ನು ಕೊಡಿ. ಖಂಡಿತವಾಗಿಯೂ ಕೂಡ ಏನು ರೋಗಗಳಿದೆಯೋ ಅದೆಲ್ಲ ಕಡಿಮೆ ಆಗುತ್ತೆ, ಇಳುವರಿ ಅನ್ನೋದು ಜಾಸ್ತಿ ಬರುತ್ತೆ. ಸೊ ದಯವಿಟ್ಟು ಈ ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಎಲ್ಲರಿಗೂ ಶೇರ್ ಮಾಡಿ.